ನಮಸ್ಕಾರ ಗುರು, ನೀವು ನೋಡ್ತಿದ್ದೀರಾ ಸಂತೋಷ್ ಸ್ಟೋರೀಸ್ ಗೇಮ್ಗೆಲ್ಲ ಸ್ವಾಗತ. ಇವತ್ತಿನ ಥರ ಬಂದು ನಮ್ಮ ಬೆಂಗಳೂರು ಬಸ್ಸರು ಮಾಡಿದ ತಪ್ಪಿಂದಲೇ ನಮ್ಮ ಬೆಂಗಳೂರು ಬಸ್ ಸೋಲ್ತು ಅಂತ ಹೇಳ್ತೀನಿ ಗುರು. ಅಲ್ಲಲ್ಲಿ ಬೋನಸ್ ಪಾಯಿಂಟ್ಗಳು 10 ಬೋನಸ್ ಪಾಯಿಂಟ್ಗಳನ್ನ ಬಿಟ್ಕೊಟ್ಟಿದ್ದಾರೆ ಅಂತ ಹೇಳಬೇಕು. ಅಲ್ಲೆಲ್ಲ ಕಂಟ್ರೋಲ್ ಮಾಡಿದಂತಾರೆ ಬೆಂಗಳೂರು ಬಸ್ಸರು ಆರಾಮಾಗಿ ಗೆಲ್ಲರು ಅಂತ ಹೇಳ್ತೀನಿ. 9 ಪಾಯಿಂಟಿಂದ ಸೋತು ಅಂತ ಹೇಳಬೇಕು. ಲಾಸ್ಟಲ್ಲಿ ನಮ್ಮ ಸುಶೀಲ್ ಅವರು ಸೂಪರ್ ರೇಟ್ ಕೂಡ ಮಾಡ್ರು ಅಂತ ಹೇಳಬೇಕು. 4 ಟಚ್ ಪಾಯಿಂಟ್ ಅಂತಂದ್ರೆ 1 ರೈಡಲ್ಲಿ ಅಂತ ಹೇಳಬೇಕು. ಲಾಸ್ಟಲ್ಲಿ ಚೆನ್ನಾಗಿ ಆಡ್ರು ಬೆಂಗಳೂರು ಬಸ್ ಅಂತ ಹೇಳಬೇಕು. ಇನ್ನು ಪ್ಲೇ ಆಫ್ಗೆ ಹೋಗಬೇಕು ಸುಲಭವಾಗಿ ನಮ್ಮ ಬೆಂಗಳೂರು ಬಸ್ ಅಂತ ಹೇಳ್ತಾರೆ. ಇನ್ನು ಬರೋ 3 ಮ್ಯಾಚ್ ಗೆಲ್ತು ಅಂತಾರೆ, ಆರಾಮಾಗಿ ಪ್ಲೇ ಆಫ್ಗೆ ಹೋಗ್ತಾರೆ ನಮ್ಮ ಬೆಂಗಳೂರು ಬಸ್ ಅಂತ ಹೇಳಬೇಕು. ಯಾರು ಕೂಡ ಬೆಂಗಳೂರು ಬಸ್ಸರಿನ ಪ್ಲೇ ಆಫ್ಗೆ ಹೋಗೋದಿಲ್ಲ ಅಂತ ಅನ್ಕೋಬೇಡಿ. ಬೆಂಗಳೂರು ಬಸ್ಸರಿನ 3-3 ಗೆಲ್ತು ಅಂದ್ರೆ ಪಕ್ಕ ಪ್ಲೇ ಆಫ್ಗೆ ಹೋಗ್ತಾರೆ ಅಂತ ಹೇಳಬೇಕು. ಗೆಲ್ಬಹುದಿನ 3 ಮ್ಯಾಚ್ ಬೆಂಗಳೂರು ಬಸ್ ಅಂತ ಹೇಳ್ತೀನಿ ಗುರು. ಇನ್ನು ಡೆಲ್ಲಿ ಮೇಲೆ ಇದೆ, ಒಂದು ಗುಜರಾತ್ ಮೇಲಿದೆ, ಒಂದು ಹರಿಯಾಣ ಮೇಲಿದೆ ಅಂತ ಹೇಳ್ಬೇಕು. ಅವ್ರ ಮೇಲೆ ಗೆಲ್ಬಹುದು ಬೆಂಗಳೂರು ಬಸ್ ಬೆಟರ್ ಆಟ ಆಡ್ತು ಅಂತ ಹೇಳ್ತೀನಿ. ನೀವಂತ ಕಳ್ಸ ಕಮೆಂಟ್ ಮಾಡಿ ಗುರು. ಯಾರ್ಯಾರು ಎಷ್ಟು ಪಾಯಿಂಟ್ ಅಪ್ಪ ತಾಡೋ ಬೆಂಗಳೂರು ಬಸ್ ಪರವಾಗಿದೆ ಆಯ್ತು ಅಂತಾರೆ ಗುರು. ನೋಡ್ತಿರ್ಬೋದು 17 ರೈಟ್ ಪಾಯಿಂಟ್ ಈ ಕಡೆ ನಮ್ಮ ಬೆಂಗಳೂರು ಬಸ್ ಪರವಾಗಿದೆ. ಅವ್ರ ಕಡೆ 20 ಅಂತ ಹೇಳ್ಬೇಕು. ಒಂದು ಸೂಪರ್ ರೇಟ್ ನಮ್ಮ ಕಡೆ ಇದೆ ಅಂತ ಹೇಳ್ಬೇಕು. ಮತ್ತೆ 14 ಟ್ಯಾಕಲ್ ಪಾಯಿಂಟ್ ಕೂಡ ಮಾಡಿದ್ದಾರೆ ನಮ್ಮ ಬೆಂಗಳೂರು ಬಸ್. 16 ಟ್ಯಾಕಲ್ ಪಾಯಿಂಟ್ ಪುಣೆ ತಂಡ ಮಾಡಿದೆ ಅಂತ ಹೇಳ್ಬೇಕು. ಆಲ್ಔಟ್ ಪಾಯಿಂಟ್ ಅವ್ರಿಗೆ ಒಂದಿದೆ ಅಂತ ಹೇಳ್ಬೇಕು. ಎಕ್ಸ್ಟ್ರಾಸ್ ಕೂಡ 2 ಅಂತ ಹೇಳ್ಬೇಕು. ಇಲ್ಲಿ ನಮ್ಮ ಬೆಂಗಳೂರು ಬಸ್ ಎಡುತ್ತು ಅಂತ ಹೇಳ್ಬೇಕು. ಮತ್ತೆ ಬೋನಸ್ ಕೂಡ ಸುಮಾರು ಬಿಟ್ಕೊಟ್ಟು ಅಂತ ಹೇಳ್ಬೇಕು ನಮ್ಮ ಬೆಂಗಳೂರು ಬಸ್ ಅಂತ ಹೇಳ್ಬೇಕು. ಅದಕ್ಕೆ ಫ್ರೀ ಆಗಿ ಸುಶೀಲ್ ಅವರು 9 ಟೋಟಲ್ ಪಾಯಿಂಟ್ ತಗೊಂಡ್ರು ಅಂತ ಹೇಳ್ಬೇಕು. ಪಾರ್ಟಿಕ್ ಅವರು 6 ಟೋಟಲ್ ಪಾಯಿಂಟ್ ತಗೊಂಡ್ರು ಅಂತ ಹೇಳ್ಬೇಕು. ರಣ್ ಸಿಂಗ್ ಅವರು 4 ಟೋಟಲ್ ಪಾಯಿಂಟ್ ತಗೊಂಡ್ರು ಅಂತ ಹೇಳ್ಬೇಕು. ಭರತ್ ಅವರು ಕೂಡ 4 ಟೋಟಲ್ ಪಾಯಿಂಟ್, ಮತ್ತೆ ಅಕ್ಷಿತ್ ದುಲ್ ಅವರು ಕೂಡ 3 ಟೋಟಲ್ ಪಾಯಿಂಟ್ ತಗೊಂಡ್ರು ಅಂತ ಹೇಳ್ಬೇಕು. ಸೌರಭ್ ಅವರು 3 ಟೋಟಲ್ ಪಾಯಿಂಟ್, ಮತ್ತೆ ರಣ್ ಸಿಂಗ್ ಅವತ್ತು ಇವತ್ತು ಸ್ವಲ್ಪ ಓಪನ್ ಅಪ್ ಆಗಿಲ್ಲ ಅಂತ ಹೇಳ್ಬೇಕು. ಅವರು 1 ಪಾಯಿಂಟ್ ಅಂತ ಹೇಳ್ಬೇಕು. ಮೋನೋ ಅವರು ಕೂಡ 1 ಪಾಯಿಂಟ್ ಅಂತ ಹೇಳ್ಬೇಕು. ನಮ್ಮ ಬೆಂಗಳೂರು ಬೂಸರ್ ಇವತ್ತಿನ ಚೆನ್ನಾಗಿ ಬೆಟರ್ ಆಟ ನೀಡಿತು ಅಂತಾರೆ. ಪುಣೆ ಮೇಲೆ ಆರಾಮಾಗಿ ಗೆಲ್ಲರು ಅದು ಕೂಡ ಫೈಟ್ನ ಕೊಟ್ಟರು ಅಂತ ಹೇಳ್ಬೇಕು. ಅದು ಕೂಡ ನಂಬರ್ 1 ತಂಡ. ಅವರು ಕೂಡ ಈಗ ಟೇಬಲ್ ಟಾಪ್ ಅಲ್ಲಿದ್ದಾರೆ ಅಂತ ಹೇಳ್ಬೇಕು. ನಂಬರ್ 1 ತಂಡ ಅಂತ ಹೇಳ್ಬೇಕು. ಅವ್ರಿಗೆ ಒಳ್ಳೆ ಫೈಟ್ ಕೊಟ್ಟರು ಅಂತ ಹೇಳ್ಬೇಕು. ಇನ್ನು ಪ್ಲೇ ಆಫ್ಗೆ ಹೋಗಬೇಕು ನಾವು ಅಂದರೆ ನಾವು ಬರೋ 3 ಮ್ಯಾಚ್ ಕೂಡ ಗೆಲ್ಲಲೇಬೇಕು. ನಮ್ಮ ಬೆಂಗಳೂರು ಬೂಸರ್ ಕ್ರೂಷಿಯಲ್ ಆಗುತ್ತೆ ಅಂತ ಹೇಳ್ಬೇಕು. 3-3 ಗೆಲ್ತು ಅಂದರೆ ಪ್ಲೇ ಆಫ್ಗೆ ಹೋಗಿ ಆಗ್ತಾರೆ ನಮ್ಮ ಬೆಂಗಳೂರು ಬಸ್ ಅಂತ ಹೇಳ್ತೀನಿ ಗುರು. ನೀವೇ ಕಳ್ಸೋ ಕಮೆಂಟ್ ಮಾಡಿ ನಮ್ಮ ಬೆಂಗಳೂರು ಬಸ್ಸರು ಪ್ಲೇ ಆಫ್ಗೆ ಹೋಗ್ತಾರಾ ಇಲ್ವಾ ಅಂತ ಕಳ್ಸೋ ಕಮೆಂಟ್ ಮಾಡಿ ಗುರು. ಸಿಗೋಣ ಎಷ್ಟು ಟಾಟಾ ಬಾಯ್ ಬಾಯ್, ನಮಸ್ಕಾರ, ಜೈ ಬೆಂಗಳೂರು ಬಸ್. ಪುಣೆ ವಿರುದ್ಧ ಗೆಲ್ಬೋಯ್ತು ಗುರು, ಸ್ವಲ್ಪ ಮನಸ್ಸು ಮಾಡಿತ್ತು ಅಂತಾರೆ. ಲಾಸ್ಟ್ಲಿ ನಮ್ಮ ಬೆಂಗಳೂರು ಬಸ್ಸರು ಯಾವ ರೀತಿ ಆಟ ಆಡೋರು ಲಾಸ್ಟ್ಲಿ ಕಮ್ ಬ್ಯಾಕ್ ಮಾಡ್ರು ಅಂತ ಹೇಳ್ಬೇಕು. ನಾವೇನೋ ಸ್ವಲ್ಪ 12, 13, 14 ಆ ರೀತಿ ಸೋಲ್ತಾನೆ ಅನ್ಕೊಂಡು ಅಷ್ಟಲಿಂದ ಕಮ್ ಬ್ಯಾಕ್ ಮಾಡಿ 9 ಪಾಯಿಂಟಿಂದ ಸೋತು ಅಂತ ಹೇಳ್ಬೇಕು. ಅಷ್ಟೇ ಅಂತರಿಂದ ಸೋತು ಅಂತ ಹೇಳ್ಬೇಕು. ಸಿಗೋಣ ಎಷ್ಟು ಟಾಟಾ ಬಾಯ್ ಬಾಯ್, ನಮಸ್ಕಾರಗಳು ಗುರು.